ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ವಿಷಯನ ತಮಗೆ ಗೊತ್ತಿದೆ. ನಾವಿಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇರೋದು ಏನು ಅಂತಂತಂದರೆ, ಏನು ನಕಲಿ ಯೂಟ್ಯೂಬರ್ಸ್, ನಾವು ಎಲ್ಲರೂ ಅಂತ ಇಲ್ಲ, ಯಾರು ನಕಲಿ ಯೂಟ್ಯೂಬರ್ಸ್ಗಳು ಧರ್ಮಸ್ಥಳ ಕ್ಷೇತ್ರದ ವಿಷಯವಾಗಲಿ ಅಥವಾ ವೀರೇಂದ್ರ ಹೆಗಡೆ ಅವರ ವಿಷಯವಾಗಲಿ ಏನು ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ ಅದನ್ನು ಅವರು ನಿಲ್ಲಿಸಬೇಕು. ಇದು ನಿಲ್ಲಿಸಬೇಕಾಗಿತ್ತು ಅಂತಂತಂದರೆ ಅವ್ರ ಮೇಲೆ ವಿರುದ್ಧ ಕಾನೂನು ಕ್ರಮ ಆಗಬೇಕು. ಕೆಲ ಯೂಟ್ಯೂಬರ್ಸ್ಗಳು ಏನು ಹೇಳ್ತಾರೆ, ನಮ್ಮ ಹತ್ರ ದಾಖಲೆ ಇದೆ ಅಂತ ಹೇಳ್ತಾರೆ. ದಾಖಲೆ ಇದ್ದರೂ ಕೂಡ 15 ವರ್ಷದಿಂದ ದಾಖಲೆ ತೊಗೊಂಡು ತಾವೇನು ಮಾಡಿದ್ರು, ಉಪ್ಪಿನಕಾಯಿ ಹಾಕಿದ್ರೇನು? ಆ ದಾಖಲೆಗಳನ್ನ ಹೋಗಿ SIT ತನಿಖೆಗಳು ಯಾಕೆ ಕೊಡ್ತಾ ಇಲ್ಲ? ವಿಷಯಗಳನ್ನು ಬಹಿರಂಗವಾಗಿ ಅವ್ರು ಹೇಳ್ತಾ ಇದ್ದರೂ ಕೂಡ ಅಲ್ಲಿದ್ದಂಥ ಅಧಿಕಾರಿಗಳನ್ನು ಅವರಿಗೆ ನೋಟಿಸ್ ಕಳಿಸ್ಬಿಟ್ಟು ಅವರನ್ನು ಕರೆದುಬಿಟ್ಟು ಆ ದಾಖಲೆಗಳು ಏನಿದ್ದಾವೆ ಅಂತ ಯಾಕೆ ಇವ್ರು ಕೇಳ್ತಾ ಇಲ್ಲ? ಎಲ್ಲೋ ಒಂದು ಕಡೆ ಇದರ ಇದು ಹಿಂದೆ ಒಂದು ಷಡ್ಯಂತ್ರ ಇರ್ಬೋದು. ಕೆಲವರು ಮತಾಂಧಿಗಳು ಧರ್ಮಸ್ಥಳದ ಮೇಲೆ ಕಣ್ಣಿಟ್ಟು ಧರ್ಮಸ್ಥಳ ಕ್ಷೇತ್ರವನ್ನು ಅಪಪವಿತ್ರ ಮಾಡಬೇಕಂತನೂ ಕುತಂತ್ರ ಮಾಡ್ತಾ ಇದ್ದಾರೆ ಅಂತ ಎಲ್ಲ ನಮ್ಮ ಸದ್ಭಕ್ತರು, ಇಡೀ ನಾಡಿನ ಸದ್ಭಕ್ತರಲ್ಲಿ ನಮಗೊಂದು ಸಂದೇಶವನ್ನು ಉಂಟಾಗಿದೆ. ಆದ ಕಾರಣ ಅದಂಥ ಎಲ್ಲ ಅಧಿಕಾರಿಗಳು ಅವ್ರ ವಿರುದ್ಧ ಪ್ರಕರಣ ದಾಖಲೆ ಮಾಡಬೇಕು. ಮತ್ತು ಈ ವಿಷಯನ ನಾವು ನಮ್ಮ ಮಾಧ್ಯಮದಲ್ಲಿ ಹೇಳ್ತಾ ಇದ್ದೀವಿ. ಆಡಳಿತದಲ್ಲಿ ಇದೆಯೋ ಅಲ್ಲೆಲ್ಲ ಕಡೆಗೂ ಕೂಡ ಹಿಂದೂ ಧರ್ಮಕ್ಕೆ ಧೃತಿ ತರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅವ್ನು ಯಾವನ್ರಿ ಅನಾಮಿಕ ವ್ಯಕ್ತಿ, ಅವನು ಯಾವ ಬುರುಡೆಯನ್ನು ಇಟ್ಕೊಂಡು ಬಂದ, ಅದು ಎಲ್ಲಿಂದ ತಗೊಂಡು ಬಂದಿದ್ದಾನೆ ಅಂತ ಹೇಳಿ ಲಾಕಪ್ ನಲ್ಲಿ ಹಾಕಿ 4 ಹೊತ್ತು ಅವನ ಕಡೆಯಿಂದ ಬಾಯಿ ಬಿಡಬೇಕಾಗಿತ್ತು ಪೊಲೀಸರು. ಅದನ್ನ ಮಾಡಲಿಲ್ಲ. ಅವನಿಗೆ ಮಂಪರು ಪರೀಕ್ಷೆ ಒಳಪಡಿಸಬೇಕಾಗಿತ್ತು, ಅದನ್ನು ಕೂಡ ಅವನಿಗೆ ಮಾಡಲಿಲ್ಲ. ಇವತ್ತು ಅವನು 13-14 ಕಡೆ ಜಾಗ ಹೇಳಿದಾನಂತ ಹೇಳಿ ಗುಂಡಿ ತೋಡ ಕೆಲಸ ಮಾಡ್ತಾ ಇದ್ದೀರಿ. ಸಿದ್ದರಾಮಯ್ಯನವರೇ, ಅವ್ನು ನಾಳೆ 16ನೇ ಸ್ಥಳ ನಿಮ್ಮ ವಿಧಾನಸೌಧ ತೋರಿಸ್ತಾನೆ, ಅಲ್ಲಿ ನೀವು ಗುಂಡಿ ಆಗಿದ್ದೀರಾ ಅಂತ ನಾನು ಕೇಳ್ತೇನೆ. ನೀವು ಕೂತಿರುವ ವಿಧಾನಸೌಧದ ಕೆಳಗಡೆ ಕೂಡ ಹೆಣಗಳು ಹೂತಿದ್ದೇವೆ ಅಂತಕ್ಕಂಥ ಮಾತನ್ನ ಆ ಅನಾಮಿಕ ಬಂದು ಹೇಳಿದ್ರೆ ನೀವು ಅಲ್ಲಿ ಗುಂಡಿ ತೆಗೆಸ್ತಕ್ಕಂಥ ಕೆಲಸ ಮಾಡ್ತೀರಾ? ಅವ್ನು ಹೋಗಿ ಹೈಕೋರ್ಟಿನ ಕೆಳಗಡೆ ನಾವು ಹೂತಿದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ನೀವು ಗುಂಡಿ ತೆಗೆಸ್ತಕ್ಕಂಥ ಕೆಲಸ ಮಾಡ್ತಿದ್ದೀರಾ? ಇದ್ರ ಹಿಂದೆ ಕಾಣದ ಕೈಗಳಿದಾವೆ. ಈ ಧರ್ಮವನ್ನ ಅಳಿಬೇಕು ಅಂತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಇರ್ತಕ್ಕಂಥ ಜಿಲ್ಲಾಧಿಕಾರಿಗಳು, ಅಲ್ಲಿ ಇರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ. ಕಾಂಗ್ರೆಸ್ ನಾಯಕರ ಕುಮ್ಮಕ್ಕಿದೆ. ಈ ಕುಮ್ಮಕ್ಕಿನಿಂದ ಇವತ್ತು SIT ರಚನೆ ಆಗಿದೆ. SIT ರಚನೆ ಬಗ್ಗೆ ನಮಗೆ ತಕರಾರಿಲ್ಲ. ಆದ್ರೆ ಎಷ್ಟು ದಿವಸ ಈ SIT ಈ ರೀತಿಯ ಬುರುಡೆ ಮಾತನ್ನ ಕೇಳಿಕೊಂಡು ನೆಲಗಳನ್ನ ಅಗಿತಾ ಹೋಗ್ತಾರೆ? ಅದಕ್ಕೆ ಇದನ್ನು ತಕ್ಷಣ ನಿಲ್ಲಿಸಬೇಕು. ಅವನಿಗೆ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು. ಅವನ ಹಿಂದೆ ಇರ್ತಕ್ಕಂಥ ಕಾಣದ ಕೈಗಳು ಯಾವ್ಯಾವ ಇದಾವೆ ಅವುಗಳನ್ನ ತನಿಖೆ ಮಾಡಬೇಕು. ಮತ್ತು ಇದು ನಿಜವಾಗಿ ಈ ತನಿಖೆಯಿಂದ ಹೊರಗೆ ಬರಬೇಕು. ಸೌಜನ್ಯ ಪ್ರಕರಣ ಇರ್ಬೋದು, ಮತ್ತು ಅಲ್ಲಿ ಏನು SIT ರಚನೆ ಆಗಿದೆ, ಇದರಿಂದ ನಮಗೆ ನ್ಯಾಯ ತಿಳ್ಕೋದಿಲ್ಲ, ಇದನ್ನು CBI ಒಪ್ಪಿಸಬೇಕು ಅಂತಕ್ಕಂಥ ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳ್ತೇವೆ. ಮತ್ತು ಧರ್ಮಸ್ಥಳಕ್ಕೆ ಯಾರೇ ಕೃತಿ ಮಾಡಿದ್ರು ಕೂಡ ಧರ್ಮಸ್ಥಳಕ್ಕೆ ಚ್ಯುತಿ ಆಗೋದಿಲ್ಲ. ಯಾಕೆಂದ್ರೆ ಕೋಟ್ಯಾಂತರ ಭಕ್ತರು ಧರ್ಮಸ್ಥಳದ ಮಂಜುನಾಥನ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದಾರೆ. ಅವನ ವಿಶ್ವಾಸವೇ ಅನೇಕ ಜನರು ಉಸಿರಾಗಿದೆ. ಹಾಗಾಗಿ ಆ ಉಸಿರು ಇರೋವರೆಗೂ ಈ ಕೋಟ್ಯಾಂತರ ಜನ ಹಿಂದೂಗಳು ಆ ಧರ್ಮಸ್ಥಳಕ್ಕೆ ಚ್ಯುತಿ ಮಾಡೋದಕ್ಕೆ ಬರೋದಿಲ್ಲ, ಕಳಂಕ ತರೋದಕ್ಕೆ ಬಿಡೋದಿಲ್ಲ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಸರ್ಕಾರಕ್ಕೆ ಆಗ್ರಹ ಮಾಡ್ತೇವೆ. ತಕ್ಷಣ SIT ಒಂದು ಏನು ತನಿಖೆ ನಡೀತಾ ಇದೆ ಅದನ್ನು ನಿಲ್ಲಿಸಬೇಕು, ಮಂಪರು ಪರೀಕ್ಷೆ ಮಾಡಬೇಕು, ಆ ವ್ಯಕ್ತಿಗಳನ್ನ ಹಿಡಿದು ಒಳಗಾಕ್ಬೇಕು ಅನ್ನುವಂತ ಆಗ್ರಹವನ್ನು ಮಾಡಿ ನಾನು ಮಾತಿಗೆ ವಿರಾಮ ಕೊಡ್ತೀನಿ.